ಫಸ್ಟು ಮೊಟ್ಟೆ ಬಂತ ಮೊದಲು ಚಿಕನ್ ಬಂತ ಮೊದಲು ಅನ್ನೋ ಪ್ರಶ್ನೆಗೆ ಉತ್ತರ ತೊಗೊಳ್ಳೋಣ. ಫಸ್ಟು ಚಿಕನ್ ಬರೋದಕ್ಕಿಂತ ಮುಂಚೆ ಮೊಟ್ಟೆ ಬಂತು. ಮೊಟ್ಟೆ ಎಲ್ಲಿಂದ ಬಂತು? ಫಸ್ಟು ಎವಲ್ಯೂಷನ್ ಸ್ಟಾರ್ಟ್ ಆದಾಗ ಡೈನೋಸರಸ್ಸು ಫೀಮೇಲು ಮತ್ತೆ ಮೇಲ್ ಆಗಿ ಅಲ್ಲಿಂದ ಎವಾಲ್ವ್ ಆಗಿ 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 ಅದು ಒಂದು ಪಾಯಿಂಟ್ ಟೈಮಲ್ಲಿ ಮೊಟ್ಟೆನ ಇಟ್ಟಿದೆ. ಅಲ್ಲಿಂದ ನೆಕ್ಸ್ಟ್ ಚಿಕನ್ ಆಗಿ ಅದು ಎವಲ್ಯೂಷನ್ ಆಗಿದೆ. ಮೊದಲೆಲ್ಲ ಅಂತಂದ್ರೆ ಚಿಕನ್ ಅನ್ನೋದು ಡಿಸ್ಕವರ್ ಆದಾಗ ಅಥವಾ ನಾವು ಮನುಷ್ಯರು ಚಿಕನ್ನ ತಿನ್ನೋಕೆ ಸ್ಟಾರ್ಟ್ ಮಾಡಿದಾಗ ಒಂದು ದಿನಕ್ಕೆ ಮೊಟ್ಟೆ ಇಡ್ತಿರ್ಲಿಲ್ಲ, ಒಂದು ತಿಂಗಳಿಗೆ ಒಂದು ಇಡೋದಷ್ಟೇನೆ. ಈಗ ಅದು ಪ್ರೋಸೆಸ್ ಎವಲ್ಯೂಷನ್ ಆಗಿ 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 ಹ್ಯೂಮನ್ಸ್ ಎಲ್ಲ ಇಂಜೆಕ್ಷನು ಅದು ಇದು ಅಂತ ಮಾಡಿ ಇವತ್ತಿಗೆ ದಿನಕ್ಕೆ ಒಂದು ಮೊಟ್ಟೆ ಇಡುತ್ತೆ ಕೋಳಿ. ಇದನ್ನ ಆರ್ಟಿಫಿಷಿಯಲ್ ಬ್ರೀಡಿಂಗ್ ಅಂತ ಹೇಳ್ತಾರೆ. ಇದು ಮೊಟ್ಟೆ ಜಾಸ್ತಿ ಇನ್ಕ್ರೀಸ್ ಆಗೋಕ್ಕೋಸ್ಕರ ಈ ತರ ಮಾಡಿ. ಫರ್ಟಿಲೈಸ್ಡ್ ಎಗ್ ಅಂದ್ರೆ ಏನು, ಅನ್ಫರ್ಟಿಲೈಸ್ಡ್ ಎಗ್ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ. ಫರ್ಟಿಲೈಸ್ಡ್ ಎಗ್ ಅಂದ್ರೆ ಮೇಲು ಫೀಮೇಲು ಮೀಟ್ ಆಗಿ ಬರೋಂತ ಎಗ್ಗು ಫರ್ಟಿಲೈಸ್ಡ್ ಎಗ್ಗು. ಮೇಲ್ ಮತ್ತೆ ಫೀಮೇಲ್ ಮೀಟ್ ಆಗದಲ್ಲೇ ಬರೋ ಫೀಮೇಲ್ ಅಲ್ಲಿ ಬರೋ ಅಂತ ಎಗ್ಗು ಅನ್ಫರ್ಟಿಲೈಸ್ಡ್ ಎಗ್. ಇದು ವೆಜ್ ಆಗಿರುತ್ತೆ. ಅದಕ್ಕೆ ಇವತ್ತು ಗೌರ್ಮೆಂಟ್ ಕೂಡ ಸರ್ಕಾರದ ಸ್ಕೂಲ್ಗಳಲ್ಲಾಗ್ಲಿ ಪ್ರತಿಯೊಂದು ಕೂಡ ಮೊಟ್ಟೆ ತಿನ್ನಿ ಅಂತ ಹೇಳ್ರಿ. ಯಾಕೆಂದ್ರೆ ಇದ್ರಲ್ಲಿ ಹೈ ಪ್ರೋಟೀನ್ ಇರುತ್ತೆ. ಇದನ್ನೆಲ್ಲ ಪಕ್ಕಕ್ಕಿಟ್ಟು ಎಗ್ಗಲ್ಲಿ ಪ್ರೋಟೀನ್ ಹೈ ಆಗಿರುತ್ತೆ. ಯಾವ್ಯಾವ ಪ್ರೋಟೀನ್ ಇರುತ್ತೆ? ವಿಟಮಿನ್ B12 ಇರುತ್ತೆ, ಸಿಲೇನಿಯಂ ಇರುತ್ತೆ, ವಿಟಮಿನ್ D ಇರುತ್ತೆ, B2 ಇರುತ್ತೆ, ಎ ಇರುತ್ತೆ. ಇಷ್ಟೆಲ್ಲದೂ ಒಂದೇ ಎಗ್ಗಲ್ಲಿರುತ್ತೆ. ಸೊ ಬ್ರೈನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಬ್ರೈನ್ ಗ್ರೋತ್ ಆಗಲಿ ಚಿಕ್ಕ ಮಕ್ಕಳಿಗೆ ತುಂಬ ಯೂಸ್ ಆಗುತ್ತೆ. ಸೊ ಇದರಿಂದನೇ ಇವತ್ತಿರೋ ಗೌರ್ಮೆಂಟು ಪ್ರತಿಯೊಂದು ಶಾಲೆಯಲ್ಲೂ ಮೊಟ್ಟೆ ಕಂಪಲ್ಸರಿ ಕೊಡಬೇಕು ಅಂತ ಹೇಳ್ತಾ ಇದೆ. ಎಗ್ಗು ಮೊಟ್ಟೆನ ಡೈಜೆಸ್ಟ್ ಮಾಡೋದು ತುಂಬಾ ಸುಲಭ ಆಗಿರುತ್ತೆ. ಅದಕ್ಕೆ ಎಗ್ನ ಕನ್ಸ್ಯೂಮ್ ಡೈಲಿ ಮಾಡ್ತಾರೆ. ಇನ್ನು ಎಗ್ಗಲ್ಲಿ ಯಾವ್ಯಾವ ಥರ ಮಾಡ್ಬೋದು ಅಂದರೆ ತುಂಬ ಥರ ಮಾಡ್ಬೋದು. ಆಮ್ಲೆಟ್ ಮಾಡ್ಬೋದು, ಬೇಯಿಸ್ಬೋದು, ಮತ್ತೆ ಕರಿ ಮಾಡ್ಕೋಬೋದು. ಯಾಕೆ ಅಂತಂದರೆ ಅದು ಅಷ್ಟು ವರ್ಸಿಟೈಲ್ ಆಗಿರುತ್ತೆ ಎಗ್ಗು. ಬೇಕಾದರೆ ಚಿಕನ್ಗೂ ಯೂಸ್ ಮಾಡ್ತಾರೆ, ಮತ್ತೆ ಎಗ್ ರೋಸ್ಟ್ ಮಾಡ್ತಾರೆ, ಮತ್ತೆ ಎಗ್ ಬುರುಜಿ ಮಾಡ್ತಾರೆ,